ಅತ್ತಿಗೆ ಕೈನ ಊಟ ಚಂದ ಎಂದು ಗೆಳೆಯನ ಮನೆಗೆ ಸೇರಿಕೊಂಡ ಯುವಕ ರೂಮಿಗೂ ಬಂದ. ಇವನ ಹೆಸರು ಅಭಿಷೇಕ್. ಇವನು ತನ್ನ ಪತ್ನಿ ಕಾಮಿನಿಗೆ ಫೋನ್ ಮಾಡುತ್ತಾನೆ. ತನ್ನ ಆಫೀಸ್ನ ಗೆಳೆಯ ಅಜಯ್ ಇಂದು ಮನೆಗೆ ಬರುತ್ತಿದ್ದಾನೆ. ಅವನಿಗೆ ಡಿನ್ನರ್ ಮಾಡಿಸುತ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದೇನೆ. ಅದಕ್ಕಾಗಿ ನೀನು ಎಲ್ಲವನ್ನು ರೆಡಿ ಮಾಡು ಎಂದು ಹೇಳುತ್ತಾನೆ. ಆಗ ಕಾಮಿನಿ ಆಯಿತು ಎಂದು ಒಪ್ಪಿಕೊಳ್ಳುತ್ತಾಳೆ. ಅಂದು ಸಂಜೆ ಅಜಯ್ನನ್ನು ಕರೆದುಕೊಂಡು ಅಭಿಷೇಕ್ ಬರುತ್ತಾನೆ. ಆಗ ಅಜಯ್, ನೀವು ಅವತ್ತು ಕೊಟ್ಟಿದ್ದ ಊಟ ನನ್ನನ್ನು ಇವತ್ತು ಮತ್ತೆ ಎಳೆದುಕೊಂಡು ಬಂದಿದೆ ಎಂದು ಹೇಳುತ್ತಾನೆ. ಹಾಗಾದರೆ ಬನ್ನಿ ಒಳಗೆ ಎಂದು ಒಳಗೆ ಕರೆಯುತ್ತಾಳೆ. ನಂತರ ಮೂವರು ಊಟ ಮಾಡುತ್ತಾರೆ. ಆಗ ಮಧ್ಯದಲ್ಲಿ ಅಜಯ್ ನೀರು ಕೇಳುತ್ತಾನೆ. ಆಗ ಕಾಮಿನಿ ನೀರು ಕೊಡುವಾಗ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆದರೆ ಅದರ ಅರಿವಿಲ್ಲದ ಗಂಡ ಊಟ ಮಾಡುತ್ತಲೇ ಇರುತ್ತಾನೆ. ಆಗ ಕಾಮಿನಿ ಗಂಡ ನೋಡಬಹುದು ಎಂದು ಅಜಯ್ಗೆ ಸನ್ನೆ ಮಾಡುತ್ತಾಳೆ. ನಂತರ ಅಜಯ್ ಅವಳ ಕೈಯನ್ನು ಬಿಡುತ್ತಾನೆ. ಅಂದು ಮಧ್ಯರಾತ್ರಿಯೇ ಕಾಮಿನಿ ಎದ್ದು ಹೊರಗೆ ಬಂದು ಅಜಯ್ ನಂಬರ್ಗೆ ಫೋನ್ ಮಾಡುತ್ತಾಳೆ. ಆಗ ಅಜಯ್, ಏನು ಈ ಮಧ್ಯರಾತ್ರಿಯಲ್ಲಿ ಕರೆ ಮಾಡಿದ್ದೀಯಾ, ನನ್ನ ನೆನಪಾಗುತ್ತಿದೆಯೇ ಎಂದು ಕೇಳುತ್ತಾನೆ. ಆಗ ಕಾಮಿನಿ, ಇಲ್ಲ, ನೀನು ನನ್ನ ಗಂಡನ ಮುಂದೆ ಮಾಡಿದ್ದು ಸರಿಯಿಲ್ಲ. ಅವನಿಗೇನಾದರೂ ತಿಳಿದರೆ ಏನಾಗುತ್ತಿತ್ತು, ನಿನಗೆ ಎಷ್ಟು ಧೈರ್ಯ ಎಂದು ಹೇಳುತ್ತಾಳೆ. ಆಗ ಅಜಯ್, ಸಾರಿ ಮಾ, ನಿನ್ನನ್ನು ನೋಡುತ್ತಿದ್ದರೆ ನಾನು ಕಳೆದೇ ಹೋಗುತ್ತೇನೆ. ನಿನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಆದ್ದರಿಂದ ಹಾಗೆ ಮಾಡಿಬಿಟ್ಟೆ. ಮತ್ತೊಮ್ಮೆ ರಿಪೀಟ್ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಕಾಮಿನಿ, ಬೇಜಾರು ಮಾಡಿಕೊಳ್ಳಬೇಡ, ನನಗೂ ಕೂಡ ನಿನ್ನ ಸ್ಪರ್ಶ ಇಷ್ಟ ಆಯಿತು ಎಂದು ಹೇಳುವ ಸಮಯದಲ್ಲಿ ಅಭಿಷೇಕ್ ಎದ್ದು ಬಂದು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಕಾಮಿನಿ, ನನ್ನ ಅಕ್ಕ ಕರೆ ಮಾಡಿದಳು, ಆಕೆಗೆ ಹುಷಾರಿಲ್ಲ, ಮೆಡಿಸಿನ್ ಬಗ್ಗೆ ವಿಚಾರಿಸುತ್ತಿದ್ದಳು ಎಂದು ಸುಳ್ಳು ಹೇಳುತ್ತಾಳೆ. ಮರುದಿನ ಅಭಿಷೇಕ್, ನನ್ನ ಗೆಳೆಯನ ಮದುವೆ ಇದೆ, ಅವನು ನಮ್ಮಿಬ್ಬರಿಗೂ ಬರಲೇಬೇಕೆಂದು ಹಠ ಹಿಡಿದಿದ್ದಾನೆ, ಬಾ ಹೋಗೋಣ ಎಂದು ಹೇಳುತ್ತಾನೆ. ಆಗ ಕಾಮಿನಿ, ನನ್ನ ಅಕ್ಕನಿಗೆ ಹುಷಾರಿಲ್ಲದ ಸಮಯ, ನಾನು ಈಗ ಆಕೆಯ ಮನೆಗೆ ಹೋಗಬೇಕು, ಅವಳನ್ನು ನೋಡಿಕೊಳ್ಳಬೇಕು, ನಾನು ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ಅಭಿಷೇಕ್ ಬೇಜಾರು ಮಾಡಿಕೊಂಡು ಒಬ್ಬನೇ ಮದುವೆಗೆ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಾಮಿನಿ ಅಜಯ್ಗೆ ಫೋನ್ ಮಾಡಿ, ನನ್ನ ಗಂಡ ಇನ್ನು 3 ದಿನ ಇಲ್ಲಿಗೆ ಬರುವುದಿಲ್ಲ, ಮದುವೆಗೆ ಹೋಗಿದ್ದಾನೆ, ಈಗಲೇ ನನ್ನ ಮನೆಗೆ ಬಾ ಎಂದು ಹೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅಜಯ್ ಬರುತ್ತಾನೆ. ನಂತರ ಅವರಿಬ್ಬರು ಖುಷಿ ಪಡುತ್ತಾರೆ, ಎಂಜಾಯ್ ಮಾಡುತ್ತಾರೆ. 3 ದಿನಗಳ ನಂತರ ಒಂದು ರಾತ್ರಿ ಕಾಮಿನಿ ಮೊಬೈಲ್ಗೆ ಅಪರಿಚಿತ ನಂಬರ್ನಿಂದ ಅಜಯ್ ಹಾಗೂ ಆಕೆಯ ಏಕಾಂತದ ಫೋಟೋಗಳು ಬರುತ್ತದೆ. ಅದನ್ನು ನೋಡಿ ಗಾಬರಿಯಾದ ಕಾಮಿನಿ ಹೊರಗೆ ಬಂದು ಕರೆ ಮಾಡುತ್ತಾಳೆ. ಆ ಕಡೆಯಿಂದ ಅಪರಿಚಿತ ವ್ಯಕ್ತಿ, ನಿನ್ನ ಬಾಯ್ ಫ್ರೆಂಡ್ ಜೊತೆ ಇರುವ ವಿಡಿಯೋ ಕೂಡ ನನ್ನ ಬಳಿ ಇದೆ, ನೀನು ಹೇಗೆ ನಿನ್ನ ಗಂಡ ಹಾಗೂ ಬಾಯ್ ಫ್ರೆಂಡ್ಗೆ ಖುಷಿಪಡಿಸುತ್ತಿದ್ದೀಯೋ ಹಾಗೆ ನನಗೂ ಕೂಡ ಖುಷಿಪಡಿಸು, ಇಲ್ಲದಿದ್ದರೆ ಈ ಫೋಟೋ ವಿಡಿಯೋಗಳನ್ನು ನಿನ್ನ ಗಂಡನ ನಂಬರ್ಗೆ ಕಳಿಸಿಬಿಡುತ್ತೇನೆ ಎಂದು ಬ್ಲ್ಯಾಕ್ ಮೇಲ್. ಆಗ ಕಾಮಿನಿ, ನೀನು ಯಾರು, ನೀನು ಏಕೆ ನನಗೆ ಈ ತರಹ ತೊಂದರೆ ಕೊಡುತ್ತಿದ್ದೀಯಾ, ನಾನು ನಿನ್ನ ಜೊತೆ ಈ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ವ್ಯಕ್ತಿ, ಆಲ್ರೆಡಿ ಒಂದು ಅಫೇರ್ ಇರುವ ನಿನಗೆ ಇನ್ನೊಂದು ಅಫೇರ್ ಮಾಡಿದರೆ ಏನೂ ತೊಂದರೆ ಆಗುವುದಿಲ್ಲ, ನಾಳೆ ಸಂಜೆಯ ಒಳಗೆ ನೀನು ನನಗೆ ಹೇಳಬೇಕು, ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಮರುದಿನ ಮಧ್ಯಾಹ್ನ ಕೂಡ ಆ ವ್ಯಕ್ತಿ ಕರೆ ಮಾಡಿ ಏನು ತೀರ್ಮಾನ ಮಾಡಿದೆ ಎಂದು ಕೇಳುತ್ತಾನೆ. ಆಗ ಕಾಮಿನಿ ಮತ್ತೆ ಅವನನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ. ಪ್ಲೀಸ್, ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ಆ ವ್ಯಕ್ತಿ ಅವಳಿಗೆ, ಈಗ ನಿನ್ನ ಗಂಡನಿಗೆ ಫೋಟೋ ಕಳಿಸಲೇ ಅಥವಾ ಅಡ್ರೆಸ್ ಕೊಡುವೆ ಎಂದು ಕೇಳುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಮನೆಯ ಅಡ್ರೆಸ್ ಕೊಡುತ್ತಾಳೆ. ನಂತರ ತಕ್ಷಣವೇ ಕಾಮಿನಿ ಅಜಯ್ಗೆ ಫೋನ್ ಮಾಡಿ, ಯಾರೋ ನಿನ್ನ ಫೋಟೋ ಹಾಗೂ ವಿಡಿಯೋಗಳನ್ನು ಇಟ್ಟುಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ, ಅವನಿಗೆ ನನ್ನ ದೇಹ ಬೇಕಂತೆ, ಏನು ಮಾಡುವುದು ಎಂದು ಕೇಳುತ್ತಾಳೆ. ಆಗ ಕೋಪಗೊಂಡ ಅಜಯ್, ಅದು ಯಾರೂ ಅವನನ್ನು ಬಿಡುವುದಿಲ್ಲ, ಅವನು ಬಂದರೆ ಮನೆಗೆ ಬರಲಿ, ನಾನು ಅದೇ ಸಮಯಕ್ಕೆ ಬರುತ್ತೇನೆ, ನೀನು ನಾನು ಹೇಳಿದಂತೆ ಅವನ ಜೊತೆ ಮಾಡು ಎಂದು ಯಾವುದೋ ಒಂದು ಐಡಿಯಾ ಕೊಡುತ್ತಾನೆ. ಅಂದು ಸಂಜೆ ಅಪರಿಚಿತ ವ್ಯಕ್ತಿ ಮನೆಗೆ ಬರುತ್ತಾನೆ. ಅವನು ಅವಳ ಬೆಡ್ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಾನೆ. ಕೊನೆಗೂ ನೀನು ನನ್ನವಳಾಗುತ್ತೀಯಾ ಎಂದು ಕೇಳುತ್ತಾನೆ. ಆಗ ಕಾಮಿನಿ, ನೀನು ಮಾಡುತ್ತಿರುವುದು ಸರಿಯಲ್ಲ, ದೊಡ್ಡ ತಪ್ಪು ಎಂದು ಹೇಳುತ್ತಾಳೆ. ಆಗ ಆ ವ್ಯಕ್ತಿ, ನೀನು ಮಾಡುತ್ತಿರುವುದು ಸರಿಯೇ, ನಿನ್ನ ಗಂಡನಿಗೆ ಮೋಸ ಮಾಡಿ ಬಾಯ್ ಫ್ರೆಂಡ್ ಇಟ್ಟುಕೊಂಡಿದ್ದೀಯಾ, ಅವನ ಜೊತೆ ಮಜಾ ಮಾಡುತ್ತೀಯಾ, ನನ್ನ ಜೊತೆ ಕೂಡ ಮಜಾ ಮಾಡಿದರೆ ನೀನೇನು ಕಳೆದುಕೊಳ್ಳುವುದಿಲ್ಲ ಎಂದು ಹೇಳಿ ಅವಳ ಮೊಬೈಲನ್ನು ತೆಗೆದು, ಈಗ ನಿನ್ನ ಗಂಡನಿಗೆ ಕಳುಹಿಸಲೇ ಎಂದು ಕೇಳುತ್ತಾನೆ. ಆಗ ಕಾಮಿನಿ, ನಾನು ಅಜಯ್ನನ್ನು ಪ್ರೀತಿಸುತ್ತಿದ್ದೇನೆ, ಅದಕ್ಕೆ ಅವನ ಜೊತೆ ಮಜಾ ಮಾಡುತ್ತೇನೆ, ದಯವಿಟ್ಟು ಫೋಟೋವನ್ನು ಕಳಿಸಬೇಡ ಎಂದು ಕೇಳುತ್ತಾಳೆ. ಆಗ ಆ ವ್ಯಕ್ತಿ ಕಾಮಿನಿ ಜೊತೆ ಎಂಜಾಯ್ ಮಾಡಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಅಜಯ್ ಬಂದು ಅವನನ್ನು ಹಿಡಿದು ಚೆನ್ನಾಗಿ ಹೊಡೆದು ಅವನ ಕುತ್ತಿಗೆ ಇಸುಕಿ ಕೊಲೆ ಮಾಡಿಬಿಡುತ್ತಾನೆ. ಆಗ ಇಬ್ಬರು ಗಾಬರಿಯಾಗಿ ಬಿಡುತ್ತಾರೆ. ಈಗ ಈ ದೇಹವನ್ನು ಏನು ಮಾಡುವುದು ಎಂದು ಯೋಚಿಸುತ್ತಾರೆ. ನಾನೇ ಇದಕ್ಕೆ ಒಂದು ಗತಿ ಕಾಣಿಸುತ್ತೇನೆ ಎಂದು ಅಜಯ್ ಹೇಳುತ್ತಾನೆ. ಆಗ ಅವನ ಮೊಬೈಲ್ ತೆಗೆದುಕೊಂಡು ಕಾಮಿನಿ ವಿಡಿಯೋ ಹಾಗೂ ಫೋಟೋಗಳನ್ನು ಡಿಲೀಟ್ ಮಾಡಿಬಿಡುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಮೂವಿ ಪ್ಲೇಯರ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಅಜ್ನಬಿ ಎಂದು ಹುಡುಕಿ ನೋಡಬಹುದು.